ಮಾಲಿಕೆ ವಿಶೇಷ. ಸಕ್ರಿಯ ಲೇಖಕರು. ತಿಂಗಳ ವಿಶೇಷ. ಲೇಖಕ ಡಾಕ್ಟರ್ ಗಜಾನನ ಶರ್ಮಾ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 26. ಪುಸ್ತಕದ ಹೆಸರು ಕೈಲಾಸ ಮಾನಸ. ಲೇಖಕರು ಡಾಕ್ಟರ್ ಗಜಾನನ ಶರ್ಮಾ. ಅಭಿಪ್ರಾಯ ನವೀನ ಕೃಷ್ಣ ಭಟ್. ಓದುತ್ತಿರುವವರು KS ಜಗನ್ನಾಥ. ಡಾಕ್ಟರ್ ಗಜಾನನ ಶರ್ಮರು ತಮ್ಮ ಶ್ರೀಮತಿಯೊಡನೆ 2007ರ ಜೂನ್ನಲ್ಲಿ ಕೈಗೊಂಡ ಕೈಲಾಸ ಪರ್ವತ ಹಾಗೂ ಮಾನಸ ಸರೋವರ ಯಾತ್ರೆಯ ಅನುಭವಾಮೃತವನ್ನು ಇಲ್ಲಿ ಪ್ರವಾಸ ಕಥನದ ರೂಪದಲ್ಲಿ ದಾಖಲಿಸಿದ್ದಾರೆ. ಕಥೆಯ ಆರಂಭದಲ್ಲಿ ಕೈಲಾಸ ಯಾತ್ರೆಯನ್ನು ಕೈಗೊಳ್ಳಲು ತಮ್ಮ ಮನದಾಳದಲ್ಲಿ ಹುಟ್ಟಿದ ಚಿಂತನೆಗಳನ್ನು ಮಾರ್ಮಿಕವಾಗಿ ತೆರೆದಿಡುವ ಲೇಖಕರು ಬಳಿಕ ಹಿಮಾಲಯದ ವಿಶೇಷತೆಗಳನ್ನು ತಿಳಿಸುತ್ತಾರೆ. ಭೌತ ವಿಜ್ಞಾನಿಗಳ ದೃಷ್ಟಿಯಲ್ಲಿ ಹಿಮಾಲಯಕ್ಕಿನ್ನೂ ತಾರುಣ್ಯ ಎನ್ನುತ್ತಾ ಹಿಮಾಲಯದ ಹುಟ್ಟಿನ ರಹಸ್ಯವನ್ನು ವೈಜ್ಞಾನಿಕ ಸಂಶೋಧನೆಗಳ ಆಧಾರದ ಮೇಲೆ ಅರ್ಥವತ್ತಾಗಿ ವಿವರಿಸುತ್ತಾರೆ. ಇದರ ನಂತರದ ಭಾಗವೇ ಕಾವ್ಯ ಕೈಲಾಸ. ಈ ಪುಸ್ತಕದಲ್ಲಿ ನನಗೆ ಅತ್ಯಂತ ಇಷ್ಟವಾದ ಭಾಗಗಳಲ್ಲಿ ಇದೂ ಒಂದು. ಕೈಲಾಸ ಹಾಗೂ ಮಾನಸ ಸರೋವರದ ಕುರಿತಾಗಿ ಭಾರತೀಯ ಕಾವ್ಯಗಳಲ್ಲಿ ಬರುವ ಉಲ್ಲೇಖಗಳನ್ನು ಉದಾಹರಣೆ ಸಹಿತ ಮನಮುಟ್ಟುವಂತೆ ಪ್ರಸ್ತುತಪಡಿಸುತ್ತಿದ್ದಾರೆ. ಮಹಾಭಾರತ, ಮತ್ಸ್ಯಪುರಾಣ, ಪಂಪಭಾರತ, ಕುಮಾರವ್ಯಾಸನ ಕಾವ್ಯ, ರಾಮಾಯಣ ದರ್ಶನಂ, ಭಾಗವತ, ಬಾಣಭಟ್ಟನ ಕಾದಂಬರಿ, ಮೇಘದೂತ ಮುಂತಾದ ಶ್ರೇಷ್ಠ ಕೃತಿಗಳಲ್ಲಿ ಕೈಲಾಸ ಮಾನಸ ಸರೋವರಗಳ ಬಗೆಗಿನ ಅಪೂರ್ವ ನೋಟಗಳನ್ನು ಕಾವ್ಯ ಕೈಲಾಸದಲ್ಲಿ ಲೇಖಕರು ನಮೂದಿಸಿದ್ದಾರೆ. ಟಿಬೆಟ್ಟಿನಲ್ಲಿ ಬೌದ್ಧ ಧರ್ಮದ ವಿಸ್ತರಣೆಯ ಬಗೆಗೆ ಬೆಳಕು ಚೆಲ್ಲುತ್ತಾ ಕೃತಿಯ 54ನೇ ಪುಟದಿಂದ ಪ್ರವಾಸ ಕಥನ ಆರಂಭವಾಗುತ್ತದೆ. ಪ್ರವಾಸ ಕಥನದೊಳಗೆ ಸಾಗುವ ಪೂರ್ವದಲ್ಲಿ ಕನಿಷ್ಠ ಪಕ್ಷ ಹೊತ್ತಗೆಯ ಆರಂಭದಲ್ಲಿ 53ನೇ ಪುಟದವರೆಗೆ ನೀಡಿದ ಮೂಲಭೂತ ವಿಷಯಗಳು ತಿಳಿದಿರಲೇಬೇಕೆಂಬುದು ನನ್ನ ಆಶಯವೂ ಕೂಡ. ಪ್ರವಾಸ ಕಥನ ಪ್ರಾರಂಭವಾದ ನಂತರ ಸಂದರ್ಭೋಚಿತ ಅಗತ್ಯ ವಿವರಣೆಗಳನ್ನು ನೀಡುತ್ತಾ ಓದುಗರನ್ನು ಹಿಡಿದಿಡುವ ಪಕ್ವಗೊಂಡ ತಮ್ಮ ಸಮೃದ್ಧ ಬರಹದಲ್ಲಿ ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರವೆಂದು ನೆಗಳತೆ ಪಡೆದ ನೇಪಾಳ ದೇಶದ ಇತಿಹಾಸ, ವೈಶಿಷ್ಟ್ಯ, ನೇಪಾಳದಲ್ಲಿ ತಾವು ಪಡೆದುಕೊಂಡ ಅನುಭವಗಳನ್ನು ತಿಳಿಸುವ ಲೇಖಕರು ಒಂದೆಡೆ ಶಿವನನ್ನು ಸ್ಮಶಾನವಾಸಿ ಎನ್ನುತ್ತಾರೆ, ಆತನಿಗೆ ಸ್ಮಶಾನ ಬೂದಿ ಎಂದರೆ ಪ್ರಿಯವೆಂದೂ ಹೇಳುತ್ತಾರೆ. ಆದರೆ ಪಶುಪತಿನಾಥ ದೇವಾಲಯ ಸಂಕೀರ್ಣದಲ್ಲಿ ಮಾತ್ರ ಶಿವನು ಸ್ಮಶಾನವಾಸಿ ಎಂಬುದು ಅಕ್ಷರಶಃ ನಿಜವಾಗಿದೆ. ಯಾಕೆಂದರೆ ದೇವಾಲಯ ಸಂಕೀರ್ಣದೊಳಗೆ ಹರಿಯುವ ಭಾಗಮತಿಯ ತೀರವೇ ನೇಪಾಳದ ಪ್ರಸಿದ್ಧ ಸ್ಮಶಾನ ಎಂದಾಗ ನನ್ನೊಳಗೊಂದು ಬೆರಗು ಮುಟ್ಟಿತ್ತು. ಪ್ರವಾಸ ಕಥನದುದ್ದಕ್ಕೂ ಪ್ರಮುಖವಾಗಿ ಎದ್ದು ಕಾಣುವ ಅಂಶವೆಂದರೆ ಅವರ ಪ್ರಾಮಾಣಿಕ ನಿಷ್ಕಳಂಕ ಬರೆಹ. ಯಾತ್ರೆಯಲ್ಲಿ ಕೆಲವು ಸಂದರ್ಭ ಎದುರಾದಾಗ ಲೇಖಕರ ಮನದಲ್ಲಿ ಮೂಡುವ ವಿಚಾರಗಳು ನನ್ನ ಮನದಲ್ಲಿ ಹಲವು ಜಿಜ್ಞಾಸೆಯನ್ನು ಹುಟ್ಟುಹಾಕಿದವು. ಇತ್ತೀಚಿನ ದಿನಗಳಲ್ಲಿ ನಮಗೆ ಪ್ರತಿ ನಿಮಿಷ ತುಲನಾತ್ಮಕ ಆನಂದವೇ ಸುಖವೆನಿಸಿ ಮೂಲಭೂತ ಸುಖದಿಂದ ವಂಚಿತರಾಗುತ್ತಿದ್ದೇವೆಯೇ ಎಂಬ ಲೇಖಕರ ಈ ಅರ್ಥಪೂರ್ಣ ಚಿಂತನೆ ನನ್ನನ್ನು ಬಹಳ ಕಾಡಿತ್ತು. ಒಂದು ಕಡೆಯಲ್ಲಿ ಲೇಖಕರಿಗೆ ತಲೆನೋವು ಆವರಿಸಿದ್ದಾಗ ಪರ್ವತ ಹಾದಿಯಲ್ಲಿ ಒದಗಿ ಬರುವ ಎತ್ತರ ಜಾಡ್ಯ ಅಥವಾ ಹೈ ಆಲ್ಟಿಟ್ಯೂಡ್ ಸಿಕ್ನೆಸ್ ನ ಲಕ್ಷಣಗಳಿರಬಹುದೇನೋ ಎಂದು ಚಿಂತಿಸುತ್ತಾ ಎತ್ತರ ಜಾಡ್ಯದ ಲಕ್ಷಣಗಳು, ಪರಿಣಾಮಗಳು, ಎತ್ತರ ಜಾಡ್ಯ ಬರದಂತೆ ಯಾತ್ರಿಕನೊಬ್ಬ ಅನುಸರಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕಿವಿಮಾತಿನಂತೆ ತಿಳಿಸುತ್ತಾರೆ. ತಮ್ಮ ಯಾತ್ರಾ ಹಾದಿಯಲ್ಲಿ ಸಿಗುವ ಪ್ರಸಿದ್ಧ ರಾಜಮಾರ್ಗ ಆರ್ನಿಕೋ, ಕೊಡಾರಿ, ಕೋಶಿ, ಜಿಯಾಂಗ್ಮು, ನರಕದ್ವಾರ್, ನ್ಯಾಲಂ, ಶಿಶಿ, ಪಾಂಗ್ಮಾ, ಪರ್ವತ ಶ್ರೇಣಿ, ಸಾಗಾ, ಪವಿತ್ರವಾದ ಮಾನಸ ಸರೋವರ, ಗುರ್ಲಾ, ಮಾಂಧಾತ, ಡಾರ್ಚನ್, ಯಮದ್ವಾರ, ಡೋಲ್ಮಾಪಾನ್, ಕೈಲಾಸ ಪರಿಕ್ರಮ ಮುಂತಾದವುಗಳ ಕುರಿತಾದ ಡಾಕ್ಟರ್ ಶರ್ಮರ ವಿವರಣೆಗಳು ಆಪ್ತವಾಗುತ್ತವೆ. ಯಾತ್ರೆಯಲ್ಲಿ ಯಾತ್ರಿಕರಿಗೆ ಸಹಾಯ ಸಹವಾಚುವ ಶರ್ಪಾಗಳು ನಮಗೆ ಆತ್ಮೀಯರೆನಿಸಿಬಿಡುತ್ತಾರೆ. ಪರಿಕ್ರಮದ ಸಮಯದಲ್ಲಿ ಯಾರೋ ಒಬ್ಬರು ಈ ಟಿಬೆಟಿಯನ್ನರು ಕೊಳಕರು ಎಂದು ಹೇಳುವುದನ್ನು ಲೇಖಕರು ಖಂಡಿಸುತ್ತಾ ಯಾತ್ರಿಕರ ಅಶುದ್ಧ ಅಹಂಭಾವ ತುಂಬಿದ ಮನಸ್ಥಿತಿಯನ್ನು ಹಾಗೂ ಟಿಬೆಟಿಯನ್ನರು ಅನುಭವಿಸುವ ಕಷ್ಟ ಕೋಟಲೆಗಳನ್ನು ಮನಮುಟ್ಟುವಂತೆ ವಿವರಿಸುತ್ತಾರೆ. ಪರಿಕ್ರಮದಲ್ಲಿ ಸಹಾಯಕ್ಕೆ ಒದಗಿ ಬಂದ
ಟಿಬೇಟಿಯನ್ ದಂಪತಿಗಳ ಬಗೆಗೆ ಲೇಖಕರಿಗಿದ್ದ ಮುಗ್ಧ ನಿಷ್ಕಲ್ಮಶ ನೋಟವನ್ನು ಪ್ರತಿಪಾದಿಸಿದೆ. ಪರಿಕ್ರಮದ ಸಮಯದಲ್ಲಿ ತಮ್ಮ ಪತ್ನಿಯ ಆರೋಗ್ಯದಲ್ಲಿ ಅಸಹಜತೆಯುಂಟಾಗಿ ಒದ್ದಾಡತೊಡಗಿದ್ದಾಗ ಲೇಖಕರು ಭಾವುಕರಾಗುತ್ತಾರೆ. ಲೇಖಕರಿಗೆ ಕೇವಲ 1 ವರ್ಷದವರಾಗಿದ್ದಾಗಲೇ ಕಳೆದುಕೊಂಡ ತಮ್ಮ ತಾಯಿ ನೆನಪಾಗುತ್ತಾರೆ. ತಾಯಿ ಇಲ್ಲದೆ ಕಳೆದ ಬಾಲ್ಯ ನೆನಪಾಗುತ್ತದೆ. ಅಂತೂ ಬಂದಂತಹ ಕಷ್ಟಗಳು ನಿವಾರಣೆಗೊಂಡು ಸುರಕ್ಷಿತವಾಗಿ ಯಾತ್ರೆಯನ್ನು ಮುಗಿಸಿ ತಾಯ್ನಾಡನ್ನು ಸೇರಿದಾಗ ಓದುಗರಿಗೂ ಒಂದು ನಿರಾಳ ಭಾವ. ಯಾತ್ರೆಯಲ್ಲಿ ದಿವ್ಯಾನುಭೂತಿ ಹೊಂದಬಲ್ಲ ಕೆಲವು ಸ್ಥಳಗಳನ್ನು ದರ್ಶಿಸಿದಾಗ ಕವಿರತ್ನ ಕಾಳಿದಾಸನ ಮೇಘದೂತ, ಅಡಿಗರ ಕವಿತೆ, ಪೂತಿನ ಮುಂತಾದವರು ಲೇಖಕರಿಗೆ ನೆನಪಾಗುತ್ತಾರೆ. ಸಂದರ್ಭೋಚಿತವಾಗಿ ನೀಡಿರುವ ಛಾಯಾಚಿತ್ರಗಳು, ನಕ್ಷೆಗಳು, ಕವನಗಳು ಹೊತ್ತಗೆ ಮೆರುಗನ್ನು ದುಪ್ಪಟ್ಟಾಗಿಸಿವೆ. ಸೂರ್ಯಪ್ರಭೆಗೆ ತನ್ನ ಅಗಾಧ ಹೊಳಪನ್ನು ವಿಸ್ತರಿಸಿ ಸೂರ್ಯಾಸ್ತದ ಸಮಯದಲ್ಲಿ ಚೆನ್ನದಂತೆ ಶೋಭಿಸಿ ಚಂದ್ರನ ಬೆಳಕಿನಲ್ಲಿ ಬೆಳ್ಳಿ ಬೆಟ್ಟವಾಗಿ ಕಂಗೊಳಿಸುವ ಜಗತ್ತಿನ ಅತ್ಯಂತ ಪರಮ ಪಾವನ ಕೈಲಾಸ ಪರ್ವತ ವಸುಂಧರೆಯಲ್ಲಿ ಅನ್ಯತ್ರ ದುರ್ಲಭವಾದ ಮಾನಸ ಸರೋವರದ ಯಾತ್ರಾನುಭವದ ಈ ಪುಸ್ತಕ ವಿಶಿಷ್ಟವಾದುದು. ಪ್ರವಾಸ ಕಥನ, ಕೈಲಾಸ ಮಾನಸ, ದೇವಭೂಮಿಗೊಂದು ಪಯಣ, ಎಲ್ಲರೂ ಓದಿ ಸವಿಯಬೇಕಿದ್ದ ಸುಂದರ ಪಯಣ. ಧನ್ಯವಾದಗಳು.